ರಾಜರಾಜೇಶ್ವರಿ ನಗರದ ಉಪಚುನಾವಣೆಯ ಪ್ರಚಾರದ ಅಖಾಡ ಇವತ್ತು ಫುಲ್ ರಂಗೇರಿತ್ತು. ಅದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಕ್ಯಾಂಪೇನ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿತು. ಆರ್ಆರ್ ನಗರ ಉಪಚುನಾವಣಾ ಅಖಾಡಕ್ಕೆ ಇಂದು ಸಾರಥಿ ಎಂಟ್ರಿ ಕೊಟ್ಟಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಬೆಳಗ್ಗೆ ಯಶವಂತಪುರ ರೈಲ್ವೆ ನಿಲ್ದಾಣದ ಮುಂಭಾಗದಿಂದ ಬಿಜೆಪಿ ರ್ಯಾಲಿ ಆರಂಭವಾಯಿತು. ರ್ಯಾಲಿಯಲ್ಲಿ ಅಭ್ಯರ್ಥಿ ಮುನಿರತ್ನ, ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಭಾಗಿಯಾಗಿದ್ದರು. ಸ್ವಲ್ಪ ಹೊತ್ತಿನ ಬಳಿಕ ನಟಿ ಅಮೂಲ್ಯ ಜಗದೀಶ್ ಅವರು ಕೂಡ ರ್ಯಾಲಿಯಲ್ಲಿ ಭಾಗಿಯಾಗುವ ಮೂಲಕ ರೋಡ್ ಶೋಗೆ ಮತ್ತಷ್ಟು ರಂಗು ತುಂಬಿದ್ರು. ತೆರೆದ ವಾಹನದ ಮೂಲಕ ರ್ಯಾಲಿ ನಡೆಸಲಾಯಿತು. ದರ್ಶನ್ಗೆ ಬೌನ್ಸರ್ಸ್ ಹಾಗೂ ಪೊಲೀಸರು ಫುಲ್ ಸೆಕ್ಯೂರಿಟಿ ನೀಡಿದ್ರು. ಇನ್ನು ಸಾವಿರಾರು ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಅನೇಕ ಕಡೆಗಳಲ್ಲಿ ದರ್ಶನ್ ಅವರಿಗೆ ಹೂಗಳ ಸ್ವಾಗತ ಕೋರಲಾಯಿತು. ಅಲ್ಲದೆ ಮಹಿಳೆಯರು ಆರತಿ ಕೂಡ ಬೆಳಗಿದ್ರು. ಇನ್ನು ದರ್ಶನ್ಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಆರ್ ಅಶೋಕ್ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ವಿಶ್ವನಾಥ್ ಅವರು ಕೂಡ ಭಾಗಿಯಾಗಿದ್ರು. ರಾಜರಾಜೇಶ್ವರಿ ನಗರದ ಬೇರೆ ಬೇರೆ ಕಡೆಗಳಲ್ಲಿ ದರ್ಶನ್ ಅವರು ಪ್ರಚಾರವನ್ನು ನಡೆಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ದರ್ಶನ್, ಮುನಿರತ್ನ ಮೊದಲಿನಿಂದಲೂ ನನಗೆ ಪರಿಚಯ. ಮುನಿರತ್ನ ಅವರಿಗೆ ಒಳ್ಳೆಯ ಗುಣವಿದೆ. ಕೊರೋನಾ ವೇಳೆ ಪ್ರಪಂಚವೇ ಹಸಿದುಕೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಮುನಿರತ್ನ ರಾಜೀನಾಮೆ ಕೊಟ್ಟಿದ್ರು. ಕ್ಷೇತ್ರದ ಜನರ ಪರ ಇದ್ರು. ಹಸಿದವರಿಗೆ ಮುನಿರತ್ನ ಅನ್ನ ಕೊಟ್ರು. ಆವತ್ತು ಮುನಿರತ್ನ ಜನರಿಗೆ ಯಾವ ಜಾತಿ ಅಂತ ಕೇಳದೆ ಅನ್ನ ಕೊಟ್ರು. ಮನೆ ಮನೆಗೆ ಮುನಿರತ್ನ ಊಟವನ್ನ ಕಳುಹಿಸಿದ್ರು. ಮುನಿರತ್ನ ಮಾನವೀಯತೆಯನ್ನ ತೋರಿದ್ರು. ಹಾಗಾಗಿ ಕ್ಷೇತ್ರದ ಮತದಾರರು ಅವರನ್ನ ಕೈಬಿಡಬೇಡಿ. ಈ ಚುನಾವಣೆಯಲ್ಲಿ ಮುನಿರತ್ನ ಅವರನ್ನ ಗೆಲ್ಲಿಸಿ ಎಂದು ದರ್ಶನ್ ಮತಯಾಚನೆ ಮಾಡಿದ್ರು. ಸರ್ ಒಂದೇ ಒಂದು ಹೇಳ್ತೀನಿ ಸರ್, ಈಗ ಆ್ಯಕ್ಚುಲಿ ಇಡೀ ಪ್ರಪಂಚಕ್ಕೆ ಆಗೋಗಿದೆ ಸರ್. ಏನಾಗಿದೆ ಸರ್? ಕರೋನಾ ಅಲ್ವಾ ಸರ್? ಕರೋನಾದಲ್ಲಿ ನಾವೆಲ್ಲ ಏನೇನು ಕಷ್ಟಪಟ್ಟಿದ್ದೀವಿ ನಿಮ್ಗಳಿಗೂ ಗೊತ್ತು, ಇಡೀ ಎಲ್ಲ ಜನಗಳಿಗೂ ಗೊತ್ತು. ಓಕೆ, MLA ಪ್ರೊಡ್ಯೂಸರ್ ಎಲ್ಲ ಸೈಡ್ಗೆ ಎತ್ಬಿಡಿ ಸರ್. ಮನೆ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡಿರೋನು ಕೂಡ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಆ್ಯಕ್ಚುಲಿ ಅಕ್ಕಿ ಇಸ್ಕೊಂಬಂದಿರೋ ಕಥೆಗಳಿದೆ. ಸುಮಾರು ಜನ ಇದ್ದಾರೆ. ಈ ಟೈಮಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಿದ್ರು. ಅವರು ಈಗ MLA ಆಗಿ ಏನೇನು ಮಾಡಿದ್ರು, ಅವ್ರು ರೋಡ್ ಹಾಕ್ಸಿದ್ರು, ಇನ್ನೊಂದು ಹಾಕ್ಸೋದು ಬಿಟ್ಬಿಡಿ ಸರ್ ಅದೆಲ್ಲ. ಬಟ್ ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ಒಂದಷ್ಟು ಜನಕ್ಕೆ ದಾಸೋಹ ನಡೆಸಿದ್ರು ಸರ್. ಇಟ್ಸ್ ಅ ಬಿಗ್ ಥಿಂಗ್ ಆ್ಯಕ್ಚುಲಿ. ನನಗನ್ಸೋದು ಅದು ತುಂಬ ದೊಡ್ಡದು. ಈಗ ಅವ್ರು ನನಗೆ ಸಿನಿಮಾ ಮಾಡಿರ್ಬೋದು, ದೊಡ್ಡ ಸಿನಿಮಾ ಮಾಡಿರ್ಬೋದು, ಇಲ್ಲ MLA ಆಗಿ ಇನ್ನೊಂದು ಆಗಿರ್ಬೋದು, ಅವ್ರು ಕಾರ್ಪೊರೇಟ್ರಾಗೂ ಮಾಡಿರ್ಬೋದು. ಬಟ್ ಆ ಟೈಮಲ್ಲಿ ಒಂದು ತಲೆ ಓಡಿಸಿ ಇಲ್ಲಪ್ಪ ನಮ್ಮ ಏರಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಮಾಡೋದಲ್ಲ ಸರ್. ಅದೊಂದು ಸಾಕಲ್ಲ ಸರ್ ಸಪೋರ್ಟ್ ಮಾಡೋಕ್ಕೆ. ಇನ್ನು ದರ್ಶನ್ ರೋಡ್ ಶೋ ಹಿನ್ನೆಲೆ ಅವರನ್ನ ನೋಡೋದಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಅವರಿಗೆ ದರ್ಶನ್ ಮಾಸ್ಕ್ ಹಾಕುವಂತೆ ಕೈಸನ್ನೆಯ ಮೂಲಕವೇ ಹೇಳಿ ಕೊರೋನಾ ಜಾಗೃತಿ ಕೂಡ ಮೂಡಿಸಿದ್ರು. ಒಟ್ಟಿನಲ್ಲಿ ಇಡೀ ದಿನ ದರ್ಶನ್ ಮುನಿರತ್ನ ಪರ ಪ್ರಚಾರವನ್ನ ನಡೆಸಿದ್ರು. ಆದರೆ ಇದಕ್ಕೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ನೋಡೋದಕ್ಕೆ ರಿಸಲ್ಟ್ ಬರೋವರೆಗೂ ಕಾಯಲೇಬೇಕು. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ.